ಇಂದು ಜನವರಿ 29 ಗುರುವಾರ ಭೀಷ್ಮ ಏಕಾದಶಿ ಅಥವಾ ಜಯ ಏಕಾದಶಿ ಬಂದಿದೆ. ಈ ದಿನ ರಾತ್ರಿ 10 ಗಂಟೆಯ ಒಳಗೆ ನಿಮ್ಮ ಕೋರಿಕೆಗಳನ್ನು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹೀಗೆ ಬೇಡಿಕೊಂಡರೆ 24 ಗಂಟೆಗಳಲ್ಲಿ ಖಂಡಿತವಾಗಿ ಕೋರಿಕೆಗಳು ನೆರವೇರುತ್ತವೆ. ನಿಮ್ಮ ಪಿತೃಗಳಿಗೆ ಉತ್ತಮ ಲೋಕ ಪ್ರಾಪ್ತಿಯಾಗುತ್ತದೆ. ಭೀಷ್ಮ ಏಕಾದಶಿಯ ದಿನ ಯಾವ ಕೆಲಸಗಳನ್ನು ತಪ್ಪದೆ ಮಾಡಬೇಕೆಂದು ಈಗ ತಿಳಿಯೋಣ. ಏಕಾದಶಿಯನ್ನು ಆಚರಿಸದೆ ಯಾವುದೇ ಪೂಜೆ, ವ್ರತ, ಹೋಮ, ಹವನಗಳನ್ನು ಮಾಡಿದರೂ ಅದು ಫಲ ನೀಡುವುದಿಲ್ಲವಂತೆ. ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಭೀಷ್ಮ ಏಕಾದಶಿಯು ವಿಶೇಷ ಮಹತ್ವವನ್ನು ಒಳಗೊಂಡಿದೆ. ಈ ದಿನ ಭಕ್ತಿ, ಶ್ರದ್ಧೆಯಿಂದ ಉಪವಾಸವನ್ನು ಮಾಡಿ ವಿಷ್ಣು ದೇವರನ್ನು ಸ್ಮರಿಸಿದರೆ ವೈಕುಂಠ ಏಕಾದಶಿ ಜೊತೆಗೆ ವರ್ಷದ ಅಷ್ಟು ಏಕಾದಶಿಯನ್ನು ಆಚರಿಸಿದ ಮಹಾಪುಣ್ಯ ಸಿಗುತ್ತದೆ. ಭೀಷ್ಮ ಅಥವಾ ಜಯ ಏಕಾದಶಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿನ ಹಾಗೂ ತುಳಸಿ ದಳಗಳನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು. ಈ ದಿನ ಕುಟುಂಬದವರು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ದೇವರ ಕೋಣೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಹಳದಿ ಬಣ್ಣದ ಪುಷ್ಪಗಳು ಹಾಗೂ ತುಳಸಿ ದಳಗಳಿಂದ ಪೂಜಿಸಿದರೆ ಕೇಳಿದ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ವೆಂಕಟೇಶ್ವರ ಸ್ವಾಮಿಯ ಮುಂದೆ ದೀಪಕ್ಕೆ 3 ಬತ್ತಿಗಳನ್ನು ಕೂರಿಸಿ ದೀಪವನ್ನು ಬೆಳಗಿಸಬೇಕು. ಅಕ್ಕಿ ಹಿಟ್ಟು, ಬೆಲ್ಲದ ಪಾಕ, ಏಲಕ್ಕಿ, ಪಚ್ಚೆ ಕರ್ಪೂರ, ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಬೆರೆಸಿ 7 ಹಿಟ್ಟಿನ ದೀಪಗಳನ್ನು ತಯಾರಿಸಿಕೊಂಡು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹದ ಸುತ್ತ ಬೆಳಗಿಸಬೇಕು. ಪಚ್ಚೆ ಕರ್ಪೂರ ಹಾಗೂ ಏಲಕ್ಕಿಯನ್ನು ಹಿಟ್ಟಿನ ದೀಪಕ್ಕೆ ಹಾಕುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಹಣದ ಆಕರ್ಷಣೆಯಾಗುತ್ತದೆ. ತೀರಾ ಬಡತನದಲ್ಲಿ ಇದ್ದವರು ಕೂಡ ಏಲಕ್ಕಿಯ ತಂತ್ರವನ್ನು ಏಕಾದಶಿಯ ದಿನ ಮಾಡಿದರೆ ಶ್ರೀಮಂತರಾಗುತ್ತಾರೆ. ಏಕೆಂದರೆ ಒಂದು ಹಳದಿ ಬಣ್ಣದ ದಾರಕ್ಕೆ 21 ಏಲಕ್ಕಿಯನ್ನು ನೆನೆಸಿಟ್ಟು ಸೂಜಿಯ ಸಹಾಯದಿಂದ ಪೋಣಿಸುತ್ತಾ ಒಂದು ಮಾಲೆಯನ್ನು ತಯಾರಿಸಬೇಕು. ನಂತರ ಮನೆಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಈ ಮಾಲೆಯನ್ನು ಹಾಕಿ ಓಂ ನಮೋ ನಾರಾಯಣಾಯ ಎಂದು 21 ಬಾರಿ ಹೇಳಿಕೊಳ್ಳಬೇಕು. ಇದರಿಂದ ಮನೆಯಲ್ಲಿರುವ ಎಂಥದ್ದೇ ದಾರಿದ್ರ್ಯ ದೂರವಾಗಿ ಹಣದ ಆಕರ್ಷಣೆಯಾಗುತ್ತದೆ. ಮೈತುಂಬ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸಲು ಸುಲಭ ಮಾರ್ಗಗಳು ಕಾಣಿಸುತ್ತವೆ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ಪಾಂಡವರಿಗೆ ವಿಷ್ಣು ದೇವರ ನಾಮಗಳನ್ನು ಹಾಗೂ ಆ ನಾಮಗಳ ರಹಸ್ಯಗಳನ್ನು ಹೇಳುತ್ತಾ ಕೊಂಡಾಡುತ್ತಾರೆ. ಇಡೀ ವಿಶ್ವವನ್ನು ವಿಷ್ಣುಮಯವಾಗಿದೆ ಎಂಬ ಸತ್ಯವನ್ನು ತಿಳಿಸುತ್ತಾರೆ. ಪವಿತ್ರವಾದ ವಿಷ್ಣು ಸಹಸ್ರನಾಮ ಆರಂಭವಾಗಿದ್ದು ಇದೇ ದಿನ. ಭೀಷ್ಮರು ಭಗವಾನ್ ವಿಷ್ಣುವಿನ ನಾಮಗಳ ರಹಸ್ಯವನ್ನು ತಿಳಿಸಿದ ಪರಮ ಪವಿತ್ರವಾದ ದಿನ ಇದಾಗಿರುವುದರಿಂದ ಇದನ್ನು ಭೀಷ್ಮ ಏಕಾದಶಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಯಾರ ಮನೆಯಲ್ಲಿ ಪಿತೃದೋಷಗಳು, ಪಿತೃಶಾಪಗಳು ಹೆಚ್ಚಾಗಿ ಬಡತನದಿಂದ, ಹಣಕಾಸು, ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ ಅವರು ಈ ದಿನ ಭೀಷ್ಮ ಏಕಾದಶಿಯ ದಿನ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ನೀಡಿದರೆ, ಅವರನ್ನು ಭಕ್ತಿಯಿಂದ ಮನದಲ್ಲಿ ನೆನೆದರೆ ಎಷ್ಟೇ ಕಠಿಣ ಪಿತೃಶಾಪಗಳಿದ್ದರೂ ದೂರವಾಗುತ್ತದೆ. ಪಿತೃಗಳು ಏನಾದರೂ ಪಿಶಾಚಿಗಳಾಗಿದ್ದರೆ ಅವರಿಗೆ ಮೋಕ್ಷ ಸಿಗುತ್ತದೆ. ನರಕದಲ್ಲಿರುವ ಪಿತೃಗಳಿಗೂ ಕೂಡ ಉತ್ತಮ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಭೀಷ್ಮ ಏಕಾದಶಿಯ ದಿನ ಭೀಷ್ಮ ಪಿತಾಮಹರನ್ನು ತಪ್ಪದೆ ಸ್ಮರಿಸಬೇಕು. ನಿಮ್ಮ ಮನೆಗಳಲ್ಲಿ ಮಹಾಭಾರತದ ಪುಸ್ತಕಗಳಿದ್ದರೆ ಅಥವಾ ಯೂಟ್ಯೂಬ್ನಲ್ಲಾದರೂ ಸರಿ ಮಹಾಭಾರತದ 1-2 ಸಣ್ಣ ಕಥೆಗಳನ್ನು ಓದುವುದು, ಕೇಳುವುದನ್ನು ಮಾಡಬೇಕು. ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೂ ಮಹಾಭಾರತದ ಕಥೆಗಳನ್ನು ತಿಳಿಸಬೇಕು. ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ನೀಡಿದ ಕೊಡುಗೆಗಳನ್ನು ಸ್ಮರಿಸಬೇಕು. ಯಾರು ಈ ದಿನ ಭೀಷ್ಮಾಚಾರ್ಯರನ್ನು ಸ್ಮರಿಸುತ್ತಾರೋ ಅವರಿಗೆ ಬರುವಂತಹ ಕಷ್ಟಗಳಿಂದ ಸಾಕ್ಷಾತ್ ವಿಷ್ಣು ದೇವರು ಕಾಪಾಡಿ ಅನುಗ್ರಹಿಸುತ್ತಾನೆ. ಭೀಷ್ಮ ಅಥವಾ ಜಯ ಏಕಾದಶಿಯ ದಿನ ಮನೆಯ ಮುಂದೆ ಮಣ್ಣಿನ ದೀಪಗಳನ್ನು ಬೆಳಗಿಸಿ ತುಳಸಿ ಕಟ್ಟಿಯ ಸುತ್ತಲೂ ದೀಪಗಳನ್ನು ಇಟ್ಟು ಮಹಾಲಕ್ಷ್ಮೀ ದೇವಿಯನ್ನು ಮನೆಗೆ ಸ್ವಾಗತಿಸಿ ಉಪವಾಸವಿದ್ದು ಭೀಷ್ಮ ಏಕಾದಶಿ ರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡಿ. ಈ ದಿನ ರಾತ್ರಿ 10 ಗಂಟೆಯ ಒಳಗಾಗಿ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10ರ ಒಳಗೆ ಮನೆಗೆ ಸಮೀಪವಿರುವ ವಿಷ್ಣು ದೇವರ ಆಲಯಕ್ಕೆ ತೆರಳಿ ಗರುಡ ಸ್ತಂಭದ ಸಮೀಪ ಒಂದು ದೊಡ್ಡ ಮಣ್ಣಿನ ದೀಪವನ್ನು ಎಳ್ಳೆಣ್ಣೆಯನ್ನು ಹಾಕಿ ಬೆಳಗಿಸಿ. ಏಕಾದಶಿಯ ಪರಮ ಪವಿತ್ರವಾದ ದಿನಗಳಂದು ವಿಷ್ಣು ದೇವರ ಗುಡಿಯಲ್ಲಿ ಗರುಡ ದೇವರ ಬಳಿ ದೀಪವನ್ನು ಬೆಳಗಿಸಿದರೆ ಗರುಡನ ಮೂಲಕ ನಿಮ್ಮ ಕೋರಿಕೆಗಳು ವಿಷ್ಣು ದೇವರಿಗೆ ತಲುಪುತ್ತದೆ. ಇದರಿಂದ ಕಠಿಣವಾದ ಕೋರಿಕೆಗಳು ಕೇವಲ 24 ಗಂಟೆಗಳಲ್ಲಿ ನೆರವೇರುತ್ತದೆ ಅಥವಾ ಅಂದುಕೊಂಡ ಕೆಲಸ ಆಗಲು ಶುಭ ಸೂಚನೆ ಸಿಗುತ್ತದೆ. ಇದು 100ಕ್ಕೆ 100ರಷ್ಟು ಸತ್ಯ.
ಭೀಷ್ಮ ಏಕಾದಶಿಯನ್ನು ಆಚರಿಸಲು ಪುಣ್ಯ ಮಾಡಿರಬೇಕು. ಮುಕ್ಕೋಟಿ ದೇವತೆಗಳು ನೆಲೆಸಿರುವ ಗೋಮಾತೆಗೆ ಈ ದಿನ ನಿಮ್ಮ ಕೈನಿಂದ ತಿನ್ನಲು ಹಸಿರು ಹುಲ್ಲನ್ನು ನೀಡಿದರೆ ಸಾಕ್ಷಾತ್ ಶ್ರೀಕೃಷ್ಣ ದೇವರ ಕೃಪೆ ಸಿಗುತ್ತದೆ. ಗೋಪಾಲಕನಾದ ಕೃಷ್ಣನಿಂದ ನಿಮ್ಮ ಪಾಪಕರ್ಮಗಳು ಕಳೆದು ಹೋಗುತ್ತವೆ. ಏಕಾದಶಿಯ ದಿನ ತಲೆಗೆ ಸ್ನಾನ ಮಾಡುವಾಗ ಶಾಂಪೂ ಅಥವಾ ಸೋಪನ್ನು ಬಳಸಬಾರದು. ಈ ದಿನ ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದು, ಮಾಂಸಾಹಾರ ಸೇವನೆ ಮಾಡುವುದು ಮಾಡಿದರೆ ನರಕಲೋಕ ಪ್ರಾಪ್ತಿಯಾಗುತ್ತದೆ. ಗಂಡನ ಆಯಸ್ಸು, ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗಲು ಸಂಜೆ ಸಮಯದಲ್ಲಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅವರ ಕಾಲಿಗೆ ಅರಿಶಿನವನ್ನು ಹಚ್ಚಿ ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಇದರಿಂದ ಮನೆಗೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಜೊತೆಗೆ ವಿಷ್ಣು ದೇವರ ಅನುಗ್ರಹ ಸಿಗುತ್ತದೆ. ಗಂಡನ ಅದೃಷ್ಟ ಬದಲಾಗುತ್ತದೆ. ಒಮ್ಮೆ ಇಂದ್ರದೇವನು ಇಂದ್ರಲೋಕದಲ್ಲಿ ಸಂಗೀತ ಸಭೆಯನ್ನು ಏರ್ಪಡಿಸಿದ್ದನು. ಈ ಸಭೆಯಲ್ಲಿ ಮಾಲ್ಯವ ಎಂಬ ಗಂಧರ್ವ ಹಾಗೂ ಪುಷ್ಪವತಿ ಎಂಬ ಗಂಧರ್ವ ಸ್ತ್ರೀ ಇವರಿಬ್ಬರು ಸಂಗೀತ ಹಾಡುತ್ತಾ ನೃತ್ಯ ಮಾಡುತ್ತಿರುತ್ತಾರೆ. ಇವರಿಬ್ಬರ ನಡುವೆ ಪ್ರೇಮ ಹೆಚ್ಚಾಗಿ ಪುಷ್ಪವತಿಯು ರಾಗವನ್ನು ಮರೆಯುತ್ತಾಳೆ. ಇದನ್ನು ಗಮನಿಸಿದ ಇಂದ್ರದೇವನು ಕೋಪಕ್ಕೆ ಒಳಗಾಗಿ ಶಾಪವೊಂದನ್ನು ನೀಡುತ್ತಾನೆ. ನೀವಿಬ್ಬರು ಮಾನವ ರೂಪವನ್ನು ತಾಳಿ ಪಿಶಾಚಿಗಳಾಗಿ ಜೀವಿಸಬೇಕು ಎಂದು ಶಪಿಸುತ್ತಾನೆ. ಆಗ ಇಬ್ಬರು ಭೂಲೋಕದಲ್ಲಿ ಪಿಶಾಚಿ ರೂಪವನ್ನು ತಾಳಿ ಚಳಿ, ಗಾಳಿ, ಮಳೆಯನ್ನು ಅನುಭವಿಸುತ್ತಾ ಅರಳಿ ಮರದ ಬುಡದಲ್ಲಿ ಕೂರುತ್ತಾರೆ. ತಿನ್ನಲು ಏನೂ ಸಿಗದೆ ಇಡೀ ರಾತ್ರಿ ಉಪವಾಸ ಇರುತ್ತಾರೆ. ಚಳಿಯ ಪ್ರಭಾವದಿಂದ ನಿದ್ರೆಯೂ ಮಾಡಲಾಗದೆ ತಮ್ಮ ಅರಿವಿಗೆ ಬಾರದೆ ಜಾಗರಣೆಯನ್ನು ಕೂಡ ಮಾಡುತ್ತಾರೆ. ಆ ದಿನ ಏಕಾದಶಿಯಾಗಿರುತ್ತದೆ. ತಮಗೆ ಗೊತ್ತಿಲ್ಲದೆ ಏಕಾದಶಿ ಉಪವಾಸ ಹಾಗೂ ಜಾಗರಣೆ ಮಾಡಿದ ಫಲವಾಗಿ ಈ ಇಬ್ಬರು ಗಂಧರ್ವರು ಪಿಶಾಚಿ ಜೀವನದಿಂದ ಮುಕ್ತಿ ಪಡೆಯುತ್ತಾರೆ. ಮತ್ತೆ ಗಂಧರ್ವ ರೂಪವನ್ನು ತಾಳುತ್ತಾರೆ. ಮರಳಿ ಇಂದ್ರಲೋಕವನ್ನು ಸೇರುತ್ತಾರೆ. ಅರಿವಿಗೆ ಬಾರದೆ ಪಿಶಾಚಿಗಳು ಕೂಡ ಜಯ ಏಕಾದಶಿಯನ್ನು ಆಚರಿಸಿ ಸ್ವರ್ಗವನ್ನು ಸೇರುತ್ತಾರೆ. ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಈ ಜಯ ಏಕಾದಶಿ ಅಥವಾ ಭೀಷ್ಮ ಏಕಾದಶಿಯನ್ನು ಆಚರಿಸುತ್ತಾರೋ ಅವರಿಗೆ ಪಿಶಾಚಿ ಜನ್ಮ ಸಿಗುವುದಿಲ್ಲ. ಜಗತ್ತಿಗೆ ವಿಷ್ಣು ಸಹಸ್ರನಾಮ ಪರಿಚಯವಾದ ದಿನ ಈ ಭೀಷ್ಮ ಏಕಾದಶಿಯ ದಿನ. ಆದ್ದರಿಂದ ಈ ದಿನ ಕನಿಷ್ಠ ಒಂದು ಸಲವಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ವಿಷ್ಣು ಸಹಸ್ರನಾಮದ ಪುಸ್ತಕವನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು. ಇದರಿಂದ ಜನ್ಮ ಜನ್ಮಗಳಲ್ಲಿ ಮಾಡಿದ ಪಾಪ ಕರ್ಮಗಳು ಕ್ಷಣದಲ್ಲಿಯೇ ಕಳೆದು ಹೋಗುತ್ತದೆ. ಕಷ್ಟ ಕಾಲದಲ್ಲಿ ಸದಾ ವಿಷ್ಣು ದೇವರ ರಕ್ಷಣೆ ನಿಮ್ಮ ಜೊತೆಗಿರುತ್ತದೆ. ಭೀಷ್ಮ ಏಕಾದಶಿಯ ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಜೈ ವೆಂಕಟೇಶ್ವರ ಸ್ವಾಮಿ ಅಂತ ಬರೆದು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.